ಬೆಳಗಾವಿಯ ಬಿಮ್ಸ್ ಆಡಳಿತ ಮಂಡಳಿಯ ಎಡವಟ್ಟು ಒಂದೆರಡಲ್ಲ, ಹಲವು ಬಾರಿ ಇಂತಹ ಆಪಾದನೆಗಳು ಕೇಳಿ ಬರ್ತಾ ಇವೆ. ಈಗ ಆಸ್ಪತ್ರೆಯಲ್ಲಿ ನಕಲಿ ವೈದ್ಯ ವಿದ್ಯಾರ್ಥಿನಿ ಓಡಾಟದಿಂದ ಭಾರಿ ಲೋಪದ ಆರೋಪ ಕೇಳಿ ಬಂದಿದೆ. ನಾನು PG ಸ್ಟೂಡೆಂಟ್ ಅಂತ ಸಿಕ್ಕವರಿಗೆ ಹೇಳಿಕೊಂಡು ಟ್ರೀಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ. 2-3 ತಿಂಗಳ ಕಾಲ ನರ್ಸಿಂಗ್ ವಿದ್ಯಾರ್ಥಿನಿ ಅಂತ ರೋಗಿಗಳಿಗೆ ನಕಲಿ ವಿದ್ಯಾರ್ಥಿನಿ ಸನಾ ಶೇಖ್ ಚಿಕಿತ್ಸೆ ಕೂಡ ನೀಡಿರೋ ಗಂಭೀರ ಆರೋಪ ಕೇಳಿ ಬಂದಿದೆ. ಸರ್ಜಿಕಲ್ ವಾರ್ಡ್, OPD ಸೇರಿ ಆಸ್ಪತ್ರೆ ಎಲ್ಲಾ ವಿಭಾಗದಲ್ಲೂ ಓಡಾಡಿ ರೋಗಿಗಳಿಗೆ ಚಿಕಿತ್ಸೆಯನ್ನ ನೀಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಬಾಳಪ್ಪ. ಬಾಳಪ್ಪ, ಇನ್ನು 2-3 ತಿಂಗಳ ಕಾಲ ನರ್ಸಿಂಗ್ ವಿದ್ಯಾರ್ಥಿನಿ ಅಂತ ಹೇಳ್ಕೊಂಡು ರೋಗಿಗಳಿಗೆ ಈ ಒಂದು ನಕಲಿ ವಿದ್ಯಾರ್ಥಿನಿ ಸನಾ ಶೇಖ್ ಟ್ರೀಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಎನ್ನುವಂತಹ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಸೊ ಯಾರೀಕೆ ಜೊತೆಗೆ ಹೇಗಿದು ಬೆಳಕಿಗೆ ಬಂತು ಅಂತ? ಸಿಂಚನ, ಇನ್ನು ಬೆಳಗಾವಿ ಬಿಮ್ಸ್ ಆಸ್ಪತ್ರೆಯಲ್ಲಿ 3 ತಿಂಗಳ ಹಿಂದೆಯಿಂದ ಒಂದು ನಕಲಿ ಏನು ಒಂದು ಸ್ಟೂಡೆಂಟ್ ಆಗಿ ಒಂದು ಅಲ್ಲಿ ಇರ್ತಕ್ಕಂತಹ ಹಾಸ್ಪಿಟಲ್ ಇರ್ತಕ್ಕಂಥ ರೋಗಿಗಳಿಗೆ ಒಂದು ಚಿಕಿತ್ಸೆ ನೀಡುವಲ್ಲಿ ಮುಂದಾಗುತ್ತಾಳೆ. ಇವಳು ಕಾರವಾರ ಮೂಲದವಳು ಅಂತ ತಿಳಿದು ಬಂದಿದೆ. ಈಗಾಗಲೇ ಕುಮಾರಸ್ವಾಮಿ ಲೇಔಟ್ನಲ್ಲಿ ಮನೆ ಮಾಡಿಕೊಂಡು ಅವಳು ಉಳ್ಕೊಂಡಿದ್ದಾಳೆ. 3 ತಿಂಗಳಿಂದ ಏನು ಆಸ್ಪತ್ರೆಗೆ ಹೋಗಿ ಬರೋದು ಮಾಡ್ತಾಳೆ. ಅಲ್ಲಿ ಆಸ್ಪತ್ರೆಯಲ್ಲಿ ಕೇಳಿದಾಗ ಅಲ್ಲಿ ಸ್ಥಳೀಯರು ವಿಚಾರ ಮಾಡಿದಾಗ ಅವಳು ಬಿಮ್ಸ್ ಆಸ್ಪತ್ರೆ ಡೈರೆಕ್ಟರ್ ಹೆಸರು ಹೇಳ್ಬಿಟ್ಟು ಒಂದು ಬೆದರಿಕೆ ಹಾಕಿ ತನ್ನ ಕೆಲಸವನ್ನು ಮಾಡುವಂತ ಕೆಲಸ ಮಾಡಿದ್ದಾಳೆ. ತನಾಶಕ್ ಇವಳು ಕಾರವಾರ ಮೂಲದವಳಾಗಿರ್ತಾಳೆ. ಹೀಗಾಗಿ ಬೇಕಾಬಿಟ್ಟಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡೋಕೆ ಮುಂದಾಗ್ತಾಳೆ. ಹೀಗಾಗಿ ಸ್ಥಳೀಯರಿಗೆ ಗೊತ್ತಾದ ತಕ್ಷಣ ಅಲ್ಲಿರ್ತಕ್ಕಂಥ ಸೆಕ್ಯೂರಿಟಿ ಗಾರ್ಡ್ ಗೊತ್ತಾದ ತಕ್ಷಣ ಸ್ಥಳೀಯರಿಗೆ ಮಾಹಿತಿ ನೀಡ್ತಾನೆ. ಆದ್ರೂ ಕೂಡ 3 ತಿಂಗಳ ಹಂತದಲ್ಲಿ ಇವು ತನಿಖೆ ಮಾಡೋಕೆ ಇವರಿಗೆ 3 ತಿಂಗಳು ಬೇಕಾಗುತ್ತೆ. ಯಾರು ಏನು ಎತ್ತ ಅಂತ ತಿಳಿದುಕೊಳ್ಳೋಕೆ 3 ತಿಂಗಳ ಇವರು ಕಾಲಾವಕಾಶ ತೆಗೆದುಕೊಳ್ತಾರೆ. ಅದು ಗೊತ್ತಾದ ತಕ್ಷಣ ಏನು ಮೇಲಧಿಕಾರಿಗಳಿಗೆ ಗೊತ್ತಾದ ತಕ್ಷಣ ಅವಳ ಬಗ್ಗೆ ವಿಚಾರಣೆ ಮಾಡಿದಾಗ ಆತಳು ನಕಲಿ ಸ್ಟೂಡೆಂಟ್ ಅಂತ ಗೊತ್ತಾಗುತ್ತೆ. ತಾನು PGಯಲ್ಲಿ ಇದ್ದೀನಿ ಅಂತ ಸುಳ್ಳು ಹೇಳಿಕೊಂಡು ಈ ಚಿಕಿತ್ಸೆಯನ್ನು ಕೊಡೋಕೆ ಮುಂದಾಗ್ತಾರೆ. ಹೀಗಾಗಿ ವೈದ್ಯರ ಜೊತೆ ಏನು ಒಂದು ವೈದ್ಯಕೀಯ ಕ್ಷೇತ್ರದಲ್ಲಿ ಒಂದು ನಕಲಿಯ ಸ್ಟೂಡೆಂಟ್ ಆಗಿ ಒಂದು ರೋಗಿಗಳ ಜೊತೆ ಒಂದು ಆಟವನ್ನು ಆಡಿದ್ದಾಳೆ. ಈಕೆಯ ವಿರುದ್ಧ ಏನು ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕಂತ ಈಗಾಗಲೇ ಬಿಮ್ಸ್ ಆಸ್ಪತ್ರೆ ನಿರ್ದೇಶಕರು ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಯಾರೇ ಆಗಲಿ ತಪ್ಪು ಮಾಡಿದವರ ಮೇಲೆ ಶಿಕ್ಷೆ ಆಗಬೇಕಂತ ಸ್ಥಳೀಯರು ಕೂಡ ಒತ್ತಾಯ ಮಾಡ್ತಾ ಇದ್ದಾರೆ. ಈಗಾಗಲೇ ಬಿಮ್ಸ್ ಆಸ್ಪತ್ರೆಯಲ್ಲಿ ಒಂದಲ್ಲ ಒಂದು ಎಡವಟ್ಟುಗಳು ಆಗ್ತಾ ಇರ್ತವೆ. ಈ ಎಡವಟ್ಟಿಗೆ ಕಾರಣ ಅಲ್ಲಿಯ ಅಧಿಕಾರಿಗಳ ನಿರ್ಲಕ್ಷ್ಯ ಮತ್ತು ಅಲ್ಲಿರ್ತಕ್ಕಂಥ ಸೆಕ್ಯೂರಿಟಿ ಗಾರ್ಡ್ಗಳ ನಿರ್ಲಕ್ಷ್ಯದಿಂದ ಇಂಥ ಕೆಲಸಗಳು ಮುಂದಾಗ್ತಾ ಇದೆ. ಈಗಾಗಲೇ ಅದಕ್ಕೆಲ್ಲ ಫುಲ್ ಬ್ರೇಕ್ ಹಾಕ್ಬೇಕಂದ್ರೆ ಅಲ್ಲಿ ಕಟ್ಟುನಿಟ್ಟಿನ ಆದೇಶ ಕೂಡ ಹೊರಡಿಸಬೇಕು. ಸ್ಥಳೀಯ ಆಸ್ಪತ್ರೆಗೆ ಜಿಲ್ಲಾಧಿಕಾರಿಗಳು ವಾರಕ್ಕೊಮ್ಮೆ ಭೇಟಿ ಮಾಡಬೇಕು. ಇವೆಲ್ಲ ನಿಟ್ಟಿನಲ್ಲಿ ಒಂದು ಮಾಡ್ತಾ ಇದ್ರೆ ಈ ತರ ಯಾವುದೇ ತರ ಒಂದು ಅಹಿತಕರ ಘಟನೆ ಆಗದಂತೆ ತಡೆಯಬಹುದು. ಹೀಗಾಗಿ ಒಟ್ಟಾರೆ ಹೇಳ್ಬೇಕಂದ್ರೆ ಬಿಮ್ಸ್ ಆಸ್ಪತ್ರೆ ನಿರ್ಲಕ್ಷ್ಯದಿಂದ ಎಡವಟ್ಟುಗಳು ಹೆಚ್ಚಾಗ್ತಾ ಇದೆ. ಸಿಂಚನ, ಇನ್ನು ಬಿಮ್ಸ್ ಆಡಳಿತ ಮಂಡಳಿ ಯಾಕೆಷ್ಟು ನಿರ್ಲಕ್ಷ್ಯ ಮಾಡ್ತಾ ಇದೆ ಅಂತ, ಯಾಕಂದ್ರೆ ರೋಗಿಗಳ ಜೀವದ ಜೊತೆ ಆಟವನ್ನ ಆಡ್ತಿದ್ದಾರೆ, ಯಾಕೆಷ್ಟು ನಿರ್ಲಕ್ಷ್ಯ ಅಂತ, ಜೊತೆಗೆ ಈಕೆಯನ್ನ ಇನ್ನೂ ಕೂಡ ಬಂಧಿಸಿಲ್ವಾ ಹೇಗೆ? ಸಿಂಚನ, ಈಗ ಹುಡುಕಾಟದಲ್ಲಿ ಪೊಲೀಸರು ಇದ್ದಿದ್ದಾರೆ. ಯಾಕಂದ್ರೆ ಬೆಳಗಾವಿ ಬಿಮ್ಸ್ ಆಸ್ಪತ್ರೆ ದೊಡ್ಡ ಆಸ್ಪತ್ರೆ ಆಗಿರೋದ್ರಿಂದ ಅಲ್ಲಿ ಹೆಚ್ಚಿನ ಏನು ಒಂದು ನರ್ಸ್ಗಳು ಇರ್ತಾರೆ, ಮತ್ತೆ ಅಲ್ಲಿ ಸಿಬ್ಬಂದಿಗಳು ಇರ್ತಾರೆ. ಸಿಬ್ಬಂದಿಗಳ ಏನೋ ಒಂದು ತಲೆ ತಪ್ಪಿಸಿ ಅಂತ ಕೆಲಸ ಕೂಡ ಆಗ್ತಾ ಇರುತ್ತೆ. ಪದೇ ಪದೇ ಕೆಲಸಗಳಾಗ್ತಾ ಇರ್ತವೆ. ಈಗ ಕಳೆದ ತಿಂಗಳ ಮತ್ತೆ ಅಲ್ಲಿ ಬಿಮ್ಸ್ ಆಸ್ಪತ್ರೆಯಲ್ಲಿ ನಕಲಿ ಸ್ಟೂಡೆಂಟ್ ಅಂತ ಹೇಳ್ಕೊಂಡು ಮಹಾರಾಷ್ಟ್ರದ ಒಂದು ಹುಡುಗ ಬಂದು ನಾನು ನಕಲಿ ನರ್ಸಿಂಗ್ ಮಾಡ್ತಿದ್ದೇನೆ ಅಂತ ಹೇಳಿ ಅವನು ಕೂಡ ಆಸ್ಪತ್ರೆಯಲ್ಲಿ ಒಂದು ಹಾಸ್ಟೆಲ್ ನಲ್ಲಿ ತಿರುಗಾಟ ಮಾಡ್ತಾ ಇದ್ದು. ಅದು ಕೂಡ ಪ್ರಕರಣ ದಾಖಲಾಗಿತ್ತು. ಆದ್ರೂ ಕೂಡ ಅಲ್ಲಿ ಏನು ಬಿಮ್ಸ್ ಆಸ್ಪತ್ರೆ ಆಡಳಿತ ಮಂಡಳಿ ಎಚ್ಚೆತ್ತುಕೊಳ್ಳದೆ ಈ ಪದೇ ತಪ್ಪುಗಳ ಎಡವಟ್ಟನ್ನು ಮಾಡಿಕೊಳ್ತಾ ಇದೆ. ಈಗಾಗಲೇ ಏನು ಅದಕ್ಕೆ ಸಂಬಂಧಪಟ್ಟ ಅಲ್ಲಿ ಇರ್ತಕ್ಕಂಥ ಮೊದಲೇ ಒಂದು ಬಯೋಮೆಟ್ರಿಕ್ ಇರುತ್ತೆ, ಬಯೋಮೆಟ್ರಿಕ್ ಅಂತ ವ್ಯವಸ್ಥೆ ಮಾಡಬೇಕು. ಬಯೋಮೆಟ್ರಿಕ್ ಇಲ್ಲದೆ ಕಾರಣಕ್ಕಾಗಿ ಈತ ಘಟನೆಗಳು ಮತ್ತೆ ಹೆಚ್ಚಾಗೋದ್ರಿಂದ ಇಲ್ಲಿ ಹೆಚ್ಚಿನ ಪ್ರಭಾವ ಕೂಡ ಬೀರ್ತಾ ಇದೆ. ಹೀಗಾಗಿ ಒಟ್ಟಾರೆ ಹೇಳ್ಬೇಕಂದ್ರೆ ಅಲ್ಲಿ ಆಸ್ಪತ್ರೆಯಲ್ಲಿ ಹೆಚ್ಚಿನ ಒಂದು ಅವಕಾಶಗಳನ್ನು ನಕಲಿ ಸ್ಟೂಡೆಂಟ್ಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಅದೆಲ್ಲ ಪೂರ ಬ್ರೇಕ್ ಬೀಳ್ಬೇಕಂದ್ರೆ ಅಲ್ಲಿ ಜಿಲ್ಲಾಡಳಿತ ಬಯೋಮೆಟ್ರಿಕ್ ಸಿಸ್ಟಮ್ ಅನ್ನು ಮಾಡಿ ಸ್ಟೂಡೆಂಟ್ಗಳಿಗೆ ಒಳ ಕರೆಯೋಕೆ ಒಂದು ವ್ಯವಸ್ಥೆಯನ್ನು ಮಾಡಬೇಕು. ಇದೆಲ್ಲ ನಿಟ್ಟಿನಲ್ಲಿ ಮಾಡಿದ್ರೆ ಒಂದು ವೇಳೆ ಅವಕಾಶ ಮಾಡಿದ್ರೆ ಈ ಏನಂತ ನಕಲಿ ಸ್ಟೂಡೆಂಟ್ಗಳಿಗೆ ಬ್ರೇಕ್ ಹಾಕೋಕೆ ಸಾಧ್ಯತೆ ಇದೆ. ಬಿಮ್ಸ್ ಆಸ್ಪತ್ರೆಯ ಏನು ನಿರ್ದೇಶಕರ ಹೆಸರು ಹೇಳಿಕೊಂಡು ಅಲ್ಲಿ ನಕಲಿ ಸ್ಟೂಡೆಂಟ್ಗಳು ಹೆಚ್ಚಾಗ್ತಾ ಇದ್ದಾರೆ. ಈಗಾಗಲೇ ಅವ್ರು ಬ್ರೇಕ್ ಹಾಕೋಕೆ ಈ ವ್ಯವಸ್ಥೆಗಳನ್ನು ಜಿಲ್ಲಾಡಳಿತ ಮತ್ತು ಅಲ್ಲಿರ್ತಕ್ಕಂಥ ಪೊಲೀಸ್ ಕಮಿಷನರ್ ಆಗಿರ್ಬೋದು, ಬೆಳಗಾವಿಯಲ್ಲಿ ಇರ್ತಕ್ಕಂಥ ಪೊಲೀಸ್ ಕಮಿಷನರ್ ಮತ್ತು ಜಿಲ್ಲಾಡಳಿತ ಮತ್ತು ಬಿಮ್ಸ್ ಆಸ್ಪತ್ರೆ 3 ಜಂಟಿಯಾಗಿ ಬಯೋಮೆಟ್ರಿಕ್ ವ್ಯವಸ್ಥೆ ಮಾಡಿದ್ರೆ ಇಂಥ ಅಪಾಯವನ್ನು ತಡೆಯೋಕೆ ಸಾಧ್ಯತೆ ಆಗಬಹುದು. ಸಿಂಚನ, ಓಕೆ, ಥ್ಯಾಂಕ್ ಯು ಬಾಳಪ್ಪ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.